ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ. ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೇಷ್ಮೆ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಪರೀಕ್ಷೆ ಹಾಗೂ ಶಿಫಾರಸುಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ವಿ ಶೋಭನಾ ಮತ್ತು ಡಾಕ್ಟರ್ ಟಿ.ವಿ. ಸೌಜನ್ಯ. ಡಾಕ್ಟರ್ ಶೋಭನಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸೌಜನ್ಯ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಇಬ್ಬರು ಇವತ್ತು ಹಿಪ್ಪನೇರಳೆ ತೋಟದ ಮಣ್ಣಿನ ಪರೀಕ್ಷೆ, ಅದರ ಆಧಾರದ ಮೇಲೆ ಯಾವ ರೀತಿ ತಾವು ಶಿಫಾರಸು ಮಾಡ್ತೀರಿ, ಅದನ್ನು ಹೇಗೆ ರೈತರು ಅರ್ಥ ಮಾಡ್ಕೋಬೇಕು, ಮಣ್ಣಿನ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿ. ಈಗ ತಮ್ಮ ಬಗ್ಗೆ ಹೇಳಿ ಡಾಕ್ಟರ್ ಶೋಭನಾ ಅವರೇ. ಮೂಲತಃ ಎಲ್ಲಿಯವರು ತಾವು? ಸರ್, ಐ ಆಮ್ ಫ್ರಮ್ ಕೇರಳ. ಕೇರಳದಲ್ಲಿ ಎಲ್ಲಿ? ಪಾಲಕ್ಕಾಡ್ ಡಿಸ್ಟ್ರಿಕ್ಟ್. ಓಕೆ. BSc ಕೃಷಿ ಎಲ್ಲಿ ಓದಿತ್ತಾವು? ಸರ್, BSc ಅಗ್ರಿಕಲ್ಚರ್ ಫ್ರಮ್ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ, MSc ಆ್ಯಂಡ್ PhD ಫ್ರಮ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನ್ಯೂ ಡೆಲ್ಲಿ. ಯಾವುದರಲ್ಲಿ MSc ಮಾಡಿತ್ತಾವು? ಅಗ್ರೋನಮಿ ಆ್ಯಂಡ್ PhD ಇನ್ ಅಗ್ರೋನಮಿ ಸಬ್ಜೆಕ್ಟ್. ಓಕೆ. ಈಗ ಮೈಸೂರಿನ CSRTI ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ವೇ? ಎಸ್ ಸರ್. ಓಕೆ. ಮಣ್ಣಿನ ಬಗ್ಗೆ ತುಂಬ ಆಸಕ್ತಿನಾ ನಿಮಗೆ? ಎಸ್ ಸರ್. ಓಕೆ, ಹೇಳಿ ಮೇಡಮ್, ಏನಿದು ಮಣ್ಣಿನ ಪರೀಕ್ಷೆ ಅಂದರೆ? ಎಲ್ಲ ರೈತ ಬಂಧವರಿಗೆ ನನ್ನ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ರೇಷ್ಮೆ ಕೃಷಿಯಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ಗೊಬ್ಬರ ಶಿಫಾರಸುಗಳು ಮಹತ್ವದ ಬಗ್ಗೆ ತಿಳಿಯೋಣ. ರೇಷ್ಮೆ ಕೃಷಿಯಲ್ಲಿ ಉತ್ತಮ ಹಿಪ್ಪುನೇರಳೆ ಉತ್ಪಾದನೆಯೇ ಯಶಸ್ವಿ ಹೂಳು ಸಾಕಾಣಿಕೆ ಹಾಗೂ ಉತ್ತಮ ರೇಷ್ಮೆ ಗೂಡಿನ ಇಳುವರಿಗೆ ಮೂಲ ಆಧಾರವಾಗಿದೆ. ರೇಷ್ಮೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಹೂಳು ಸಾಕಾಣಿಕೆ, ರೋಗ ನಿರ್ವಹಣೆ ಮತ್ತು ಕೋಶ ಉತ್ಪಾದನೆಗೆ ಹೆಚ್ಚಿನ ಗಮನ ಕೊಡುತ್ತಾರೆ. ಆದರೆ ಉತ್ತಮ ಕೋಶ ಉತ್ಪಾದನೆಯ ಅಡಿಪಾಯ ಎಲ್ಲಿಂದ ಆರಂಭವಾಗುತ್ತದೆ ಎಂದು ಕೇಳಿದರೆ ಉತ್ತರ ಮಣ್ಣಿನಿಂದ. ಯಾಕೆಂದರೆ ಮಣ್ಣು ಆರೋಗ್ಯಕರವಾಗಿದ್ದರೆ ಹಿಪ್ಪುನೇರಳೆ ಗಿಡಗಳು ಉತ್ತಮವಾಗಿ ಬೆಳೆಯುತ್ತವೆ, ಒಳ್ಳೆಯ ಗುಣಮಟ್ಟದ ಎಲೆಗಳನ್ನು ಉತ್ಪಾದಿಸುತ್ತೇವೆ. ಅಂತಹ ಎಲೆಗಳನ್ನು ತಿಂದ ರೇಷ್ಮೆ ಹುಳುಗಳು ಆರೋಗ್ಯಕರವಾಗಿ ಬೆಳೆಯುವುದರ ಜೊತೆಗೆ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡನ್ನು ಉತ್ಪಾದಿಸುತ್ತೇವೆ. ಅದರಿಂದ ಮಣ್ಣಿನ ಆರೋಗ್ಯವೇ ರೇಷ್ಮೆ ಕೃಷಿ ಸಮೃದ್ಧಿಯ ಅಡಿಪಾಯ ಎಂದು ಹೇಳಲಾಗುತ್ತದೆ. ಮಣ್ಣು ಎಂದರೂ ವೈಜ್ಞಾನಿಕವಾಗಿ ಹೇಳುವುದಾದರೆ ಭೂಮಿಯ ಮೇಲ್ಮೈಯಲ್ಲಿ ಬಂಡೆಗಳು, ಸಾವಯವ ಪದಾರ್ಥಗಳು, ನೀರು, ಗಾಳಿ ಮತ್ತು ಸೂಕ್ಷ್ಮಜೀವಿಗಳ ಪರಸ್ಪರ ಕ್ರಿಯೆಯಿಂದ ರೂಪುಗೊಂಡಿರುವ ನೈಸರ್ಗಿಕ ಮಾಧ್ಯಮವನ್ನು ಮಣ್ಣು ಎಂದು ಕರೆಯುತ್ತಾರೆ. ಮಣ್ಣು ಕೇವಲ ಸಸ್ಯವನ್ನು ನಿಲ್ಲಿಸುವ ಆಧಾರ ಮಾತ್ರವಲ್ಲ, ಮಣ್ಣು ಸಸ್ಯಗಳಿಗೆ ನೀರನ್ನು ಒದಗಿಸುತ್ತದೆ, ಪೋಷಕಾಂಶಗಳನ್ನು ಪೂರೈಸುತ್ತದೆ, ಬೇರುಗಳಿಗೆ ಆಮ್ಲಜನಕ ಒದಗಿಸುತ್ತದೆ ಮತ್ತು ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ವಾಸಸ್ಥಾನವಾಗಿದೆ. ಈಗ ನಾವು ರೇಷ್ಮೆ ಕೃಷಿಯಲ್ಲಿ ಮಣ್ಣಿನ ಮಹತ್ವವನ್ನು ತಿಳಿಯೋಣ. 1 ಹೆಕ್ಟೇರ್ ಮಲ್ಬರಿ ತೋಟದಿಂದ ವರ್ಷಕ್ಕೆ ಸುಮಾರು 60-65 ಟನ್ ಎಲೆಗಳನ್ನು ಪಡೆಯಬಹುದು. ಪ್ರತಿಯೊಂದು ಕೊಯ್ಲಿನೊಂದಿಗೆ ಮಣ್ಣಿನಲ್ಲಿ ಇರುವ ಅನೇಕ ಪೋಷಕಾಂಶಗಳು ಕೂಡ ಕಡಿಮೆಯಾಗುತ್ತವೆ. ಪ್ರತಿ ಕೊಯ್ಲಿನ ನಂತರ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಗಂಧಕ, ಸತ್ತು, ಕಬ್ಬಿಣ ಮುಂತಾದ ಸೂಕ್ಷ್ಮ ಪೋಷಕಾಂಶಗಳು ಮಣ್ಣಿನಿಂದ ಕಡಿಮೆಯಾಗುತ್ತವೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಪ್ರತಿ ಬೆಳೆಗೆ ಪ್ರತಿ ಎಕರೆಗೆ 3-4 ಟನ್ ಮಲ್ಬರಿ ಎಲೆಗಳನ್ನು ಕೊಯ್ಯುತ್ತಿದ್ದಾರೆ. ಅದರಿಂದ 28 kg ಸಾರಜನಕ, 11 kg ರಂಜಕ, 11 kg ಪೊಟ್ಯಾಷಿಯಂ ಮಣ್ಣಿನಿಂದ ಹೊರಹೋಗುತ್ತದೆ. ಅದರಿಂದ ಮಣ್ಣಿಗೆ ಮರಳಿ ಪೋಷಕಾಂಶಗಳನ್ನು ಕೊಡದಿದ್ದರೆ ಲೀಫ್ ಈಲ್ಡ್ ಕಡಿಮೆಯಾಗುತ್ತದೆ, ಲೀಫ್ ಕ್ವಾಲಿಟಿ ಕುಸಿಯುತ್ತದೆ, ರೇಷ್ಮೆ ಹುಳುವಿನ ಬೆಳವಣಿಗೆ ಕುಂಠಿತವಾಗುತ್ತದೆ, ರೇಷ್ಮೆ ಗೂಡಿನ ತೂಕ ಮತ್ತು ಗುಣಮಟ್ಟದ ಕಡಿಮೆಯಾಗುತ್ತದೆ. ಅದರಿಂದ ರೇಷ್ಮೆ ಕೃಷಿಯಲ್ಲಿ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯವಾಗಿರುತ್ತದೆ. ಎಲ್ಲ ಸಸ್ಯಗಳಿಗೂ ಒಟ್ಟು 17 ಅವಶ್ಯಕ ಪೋಷಕಾಂಶಗಳು ಬೇಕಾಗುತ್ತದೆ.
ಒಂದು ಪೋಷಕಾಂಶದ ಕೊರತೆಯೂ ಕೂಡ ಉತ್ಪಾದನೆಯನ್ನು ಕಡಿಮೆ ಮಾಡಬಹುದು. ಈಗ ಅವಶ್ಯಕ ಪೋಷಕಾಂಶಗಳ ಬಗ್ಗೆ ತಿಳಿಯೋಣ. ಅವಶ್ಯಕ ಪೋಷಕಾಂಶಗಳು ಎಂದರೆ ಯಾವುದು ಒಂದು ಪೋಷಕಾಂಶದ ಕೊರತೆಯಿಂದ ಸಸ್ಯ ಸರಿಯಾಗಿ ಬೆಳೆಯಲು ಅಥವಾ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ದರೆ ಮತ್ತು ಆ ಕೊರತೆಯನ್ನು ಬೇರೆ ಪೋಷಕಾಂಶದಿಂದ ಸರಿಪಡಿಸಲು ಸಾಧ್ಯವಾಗದಿದ್ದರೆ ಅದನ್ನು ಅವಶ್ಯಕ ಪೋಷಕಾಂಶಗಳು ಎಂದು ಕರೆಯುತ್ತಾರೆ. ಅವಶ್ಯಕ ಪೋಷಕಾಂಶಗಳನ್ನು 3 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತದೆ. ಫಸ್ಟ್ ಕ್ಯಾಟಗರಿ ಮೂಲಭೂತ ಪೋಷಕಾಂಶಗಳು. ಇವು ಯಾವುದೆಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಇವು ಗಾಳಿ ಮತ್ತು ನೀರಿನಿಂದ ದೊರೆಯುತ್ತವೆ. ಇವು ಸಸ್ಯದ ಒಣತೂಕದ ಸುಮಾರು 95% ಭಾಗವನ್ನು ಹೊಂದಿರುತ್ತವೆ. ಸೆಕೆಂಡ್ ಕ್ಯಾಟಗರಿ ಮಹಾಪೋಷಕಾಂಶಗಳು. ಮಹಾಪೋಷಕಾಂಶಗಳನ್ನು 2 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತದೆ, ಪ್ರೈಮರಿ ಮತ್ತು ಸೆಕೆಂಡ್ರಿ. ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ. ಇವು ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು. ಅದನ್ನು ರಸಗೊಬ್ಬರ ಮೂಲಕ ಕೊಡುತ್ತೇವೆ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಗಂಧಕ. ಇವು ಪ್ರೈಮರೀಸ್ ನ್ಯೂಟ್ರಿಯೆಂಟ್ಸ್ಗೆ ಕಂಪೇರ್ ಮಾಡಿದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಮೂರನೇ ಕ್ಯಾಟಗರಿ ಸೂಕ್ಷ್ಮ ಪೋಷಕಾಂಶಗಳು. ಇವು ಒಟ್ಟು 8 ಇವೆ. ಇವು ಯಾವುವೆಂದರೆ ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನ್, ಮೊಲಿಬ್ಡಿನಮ್, ನಿಕ್ಕಲ್, ಕ್ಲೋರಿನ್. ಇವುಗಳು ಸಸ್ಯಗಳಿಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಆದರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ ಮತ್ತು ಉತ್ತಮ ಉತ್ಪಾದನೆಗೆ ಇವುಗಳ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲ ಅವಶ್ಯಕ ಪೋಷಕಾಂಶಗಳು ಮಣ್ಣಿನಿಂದ ದೊರೆಯುತ್ತವೆ. ಆದ್ದರಿಂದ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶಗಳ ಸ್ಥಿತಿಯನ್ನು ತಿಳಿದುಕೊಳ್ಳಲು ಮಣ್ಣಿನ ಪರೀಕ್ಷೆ ಅತ್ಯಂತ ಅಗತ್ಯವಾಗಿದೆ. ಮಣ್ಣಿನ ಪರೀಕ್ಷೆ ಅಂದರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ, pH, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಆರ್ಗಾನಿಕ್ ಕಾರ್ಬನ್ ಮತ್ತು ಇದರ ಗುಣಲಕ್ಷಣಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸುವುದು ಮತ್ತು ಅದರ ಫಲವತ್ತತೆ ಅನ್ನು ನಿರ್ಧರಿಸುವ ಪ್ರಕ್ರಿಯೆಯನ್ನು ಮಣ್ಣಿನ ಪರೀಕ್ಷೆ ಎಂದು ಕರೆಯುತ್ತಾರೆ. ಮಣ್ಣಿನ ಪರೀಕ್ಷೆಯಲ್ಲಿ ಮುಖ್ಯವಾದ ಭಾಗ ಮಣ್ಣಿನ ಮಾದರಿ ಸಂಗ್ರಹಿಸುವುದು. ಈಗ ಹಿಪ್ಪನೇರಳೆ ತೋಟದಲ್ಲಿ ಮಣ್ಣಿನ ಮಾದರಿ ಸಂಗ್ರಹಿಸುವ ವಿಧಾನವನ್ನು ತಿಳಿಯೋಣ. ಹಿಪ್ಪನೇರಳೆ ತೋಟದಲ್ಲಿ ಮಣ್ಣಿನ ಮಾದರಿ ಸಂಗ್ರಹಿಸುವುದು ಅತ್ಯಂತ ಪ್ರಮುಖ ಹಂತವಾಗಿದೆ. ಯಾಕೆಂದರೆ ಇದೇ ಆಧಾರದ ಮೇಲೆ ಸಾಯಿಲ್ ಟೆಸ್ಟಿಂಗ್ ನಡೆಯುತ್ತದೆ ಮತ್ತು ಗೊಬ್ಬರದ ಶಿಫಾರಸುಗಳು ಕೊಡಲಾಗುತ್ತದೆ. ತಪ್ಪಾದ ಮಾದರಿ ಸಂಗ್ರಹಿಸಿದರೆ ಸಂಪೂರ್ಣ ಟೆಸ್ಟ್ ರಿಸಲ್ಟ್ ಕೂಡ ತಪ್ಪಾಗುವ ಸಂಭವವಿದೆ. ಹಿಪ್ಪನೇರಳೆ ತೋಟದಲ್ಲಿ ಮಾದರಿ ತೆಗೆದುಕೊಳ್ಳಲು ಮೊದಲು ಸರಿಯಾದ ಸಮಯ ಸೆಲೆಕ್ಟ್ ಮಾಡಬೇಕು. ಸಾಮಾನ್ಯವಾಗಿ ಗೊಬ್ಬರ ಅಪ್ಲೈ ಮಾಡುವ ಮುಂಚೆ ಅಥವಾ ಕೊಯ್ಲು ನಂತರ ಮಾದರಿ ತೆಗೆದುಕೊಳ್ಳುವುದು ಉತ್ತಮ. ಮಳೆಗಾಲದಲ್ಲಿ ಅಥವಾ ಗೊಬ್ಬರ ಹಾಕಿದ ತಕ್ಷಣ ಮಾದರಿ ತೆಗೆದುಕೊಳ್ಳಬಾರದು. ಮಲ್ಬರಿ ತೋಟದಲ್ಲಿ ಮಾದರಿ ಸಂಗ್ರಹಿಸುವ ಸಮಯದಲ್ಲಿ ಸಿಗ್ಸಾಗ್ ಅಂದರೆ ಇಸೆಡ್ ಶೇಪ್ ರೀತಿಯಲ್ಲಿ ನಡೆಯುವುದು ಅತ್ಯಂತ ಮುಖ್ಯ. ತೋಟದ ವಿವಿಧ ಭಾಗಗಳಲ್ಲಿ ಕಮ್ಮಿ ಅಂದರೆ 10 12 ಸ್ಥಳ ಸೆಲೆಕ್ಟ್ ಮಾಡಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಳ್ಳಬೇಕು. ಒಂದು ಸ್ಥಳದಿಂದ ಮಾತ್ರ ಮಾದರಿ ತೆಗೆದುಕೊಂಡರೆ ಸರಿಯಲ್ಲ. ಮಣ್ಣಿನ ಮಾದರಿ ತೆಗೆದುಕೊಳ್ಳುವ ಮುಂಚೆ ಮೇಲೆ ಇರುವ ಹುಲ್ಲು, ಎಲೆಗಳು, ಕಸ ಮತ್ತು ಕಲ್ಲುಗಳನ್ನು ತೆಗೆದು ಹಾಕಬೇಕು. ನಂತರ 0 to 30 ಸೆಂಟಿಮೀಟರ್ ಡೆಪ್ತಿನಿಂದ ಮಾದರಿ ತೆಗೆದುಕೊಳ್ಳಬೇಕು. ಸಮಸ್ಯಾತ್ಮಕ ಮಣ್ಣುಗಳಾದ ಅಸಿಡಿಕ್ ಮತ್ತು ಆಲ್ಕಲೈನ್ ಮಣ್ಣುಗಳಲ್ಲಿ ಹಾಗೂ ಹೊಸ ಪ್ಲಾಂಟೇಷನ್ ನೆಡುವ ಸಮಯದಲ್ಲಿ ಸಾಯಿಲ್ ಸ್ಯಾಂಪಲನ್ನು 60 ಸೆಂಟಿಮೀಟರ್ ಡೆಪ್ತುವರೆಗೆ ತೆಗೆದುಕೊಳ್ಳುವುದು ಉತ್ತಮ. ಆ ಪಿಟ್ಟಿನ ಒಂದು ಭಾಗದಿಂದ ಮೇಲೆಯಿಂದ ಕೆಳಗಿನವರೆಗೆ ಸಮಾನವಾದ ಮಾದರಿ ತೆಗೆದುಕೊಳ್ಳಬೇಕು. ಈ ರೀತಿ 10 12 ಸ್ಥಳಗಳಿಂದ ತೆಗೆದ ಎಲ್ಲ ಮಾದರಿಯನ್ನು ಒಂದು ಸ್ವಚ್ಛ ಕಂಟೈನರ್ ಅಥವಾ ಚೀಲದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕಂಪೋಸಿಟ್ ಸ್ಯಾಂಪಲ್ ಎಂದು ಕರೆಯುತ್ತೇವೆ. ಮಣ್ಣು ಪರೀಕ್ಷೆ ಕೇವಲ 500 ಗ್ರಾಂ ಬೇಕು. ಅದಕ್ಕೆ ತೆಗೆದ ಮಣ್ಣನ್ನು ಕ್ವಾರ್ಟರಿಂಗ್ ಮೆಥಡ್ ಮೂಲಕ ಪ್ರಮಾಣ ಕಮ್ಮಿ ಮಾಡಬೇಕು. ಕ್ವಾರ್ಟರಿಂಗ್ ಮೆಥಡ್ ಅಂದರೆ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಸಮವಾಗಿ ಹರಡಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ನಂತರ ಅದರಲ್ಲಿ ಆಲ್ಟರ್ನೇಟ್ 2 ಭಾಗಗಳನ್ನು ತೆಗೆದು ಹಾಕಬೇಕು. ಮಿಕ್ಕಿದ್ದ ಮಣ್ಣನ್ನು ಪುನಃ ಮಿಕ್ಸ್ ಮಾಡಬೇಕು. ಹೀಗೆ ಮಾಡಿ ಮಣ್ಣನ್ನು 500 ಗ್ರಾಂ ಆಗೋವರೆಗೂ ಮಾಡಬೇಕು. ನಂತರ ಮಾದರಿ ತೆಗೆದು ಸ್ವಚ್ಛ ಪೋಲಿ ಬ್ಯಾಗ್ ಅಥವಾ ಕ್ಲಾತ್ ಬ್ಯಾಗಲ್ಲಿ ಹಾಕಬೇಕು. ಅದರ ಮೇಲೆ ಫಾರ್ಮರ್ ಹೆಸರು, ತೋಟದ ವಿವರ, ಬೆಳೆ ಮತ್ತು ಸ್ಯಾಂಪಲ್ ಕಲೆಕ್ಷನ್ ಡೇಟ್ ಬರೆಯಬೇಕು. ನಂತರ ಈ ಸ್ಯಾಂಪಲ್ ಅನ್ನು ಮಣ್ಣಿನ ಟೆಸ್ಟಿಂಗ್ ಲ್ಯಾಬೋರೇಟರಿಗೆ ಕಳಿಸಬೇಕು.
ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ನಿಮ್ಮ ಬಗ್ಗೆ ಹೇಳಿ ಸೌಜನ್ಯ ಅವರೇ, ನೀವು ಮೂಲತಃ ಎಲ್ಲಿಯವರು? ನಾನು ಮೂಲತಃ ಕೋಲಾರದಿಂದ ಬಂದಿದ್ದೇನೆ. ನಾನು BSc ಕೃಷಿ ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಲ್ಲಿ ಕಂಪ್ಲೀಟ್ ಮಾಡಿರ್ತೇನೆ. MSc ಅಗ್ರಿಕಲ್ಚರ್ ಕಾಲೇಜ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಇನ್ ಅಗ್ರಿಕಲ್ಚರ್ ಸೈನ್ಸಸ್ ಮೇಘಾಲಯ ಆ್ಯಂಡ್ PhD ಇನ್ ಅಗ್ರಿಕಲ್ಚರ್ ಫ್ರಮ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಸರ್. ಓಕೆ. ಈಗ ಎಷ್ಟು ವರ್ಷದಿಂದ CSRTಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? CSRTಯಲ್ಲಿ ನಾವು ಲಾಸ್ಟ್ ಇಯರೇ ಜಾಯ್ನ್ ಆಗಿದ್ದು, ಹೊಸದಾಗಿ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಜಾಯ್ನ್ ಆಗಿದ್ದು. ನಿಮ್ಮ ಅಧ್ಯಯನದ ವಿಷಯ ಮಣ್ಣು ವಿಜ್ಞಾನ? ಮಣ್ಣು ವಿಜ್ಞಾನ ಸರ್. ಇವಾಗ ನಾನು ಇಲ್ಲಿ ಮಣ್ಣು ವಿಜ್ಞಾನ ಮತ್ತು ರಸಾಯನಶಾಸ್ತ್ರ ವಿಭಾಗದಲ್ಲಿ CSBCSRTI ಮೈಸೂರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹೇಳಿ ಮೇಡಮ್, ತಮ್ಮ ವಿಚಾರ. ಈ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಡಾಕ್ಟರ್ ಶೋಭನಾ ಅವರು ಮಣ್ಣಿನ ಮಾದರಿ ಸಂಗ್ರಹಣೆ, ಮಣ್ಣಿನ ಪರೀಕ್ಷೆಯ ಅಗತ್ಯತೆ ಮತ್ತು ಅದರ ಮಹತ್ವದ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ. ಈಗ ನಾವು ಇಪ್ಪುನೇರಳೆಯ ಬೆಳೆಯಲ್ಲಿ ಮಣ್ಣಿನ ಪರೀಕ್ಷೆ, ಮಣ್ಣಿನ ಫಲವತ್ತತೆಯ ನಿರ್ವಹಣೆ ಹಾಗೂ ಗೊಬ್ಬರದ ಶಿಫಾರಸಿನ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಮಣ್ಣಿನ pH, ವಿದ್ಯುತ್ ವಾಹಕತೆ ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಸಾವಯವ ಇಂಗಾಲ, ಲಭ್ಯ ಸಾರಜನಕ, ರಂಜಕ, ಪೊಟ್ಯಾಷ್, ಗಂಧಕ, ಬೋರಾನ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತು ತಾಮ್ರಗಳನ್ನು ವಿಶ್ಲೇಷಿಸಲಾಗುತ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸಿಕೊಂಡಿರುವ ರೈತರು ಈ ಅಂಶಗಳನ್ನು ತಮ್ಮ ವರದಿಯಲ್ಲಿ ಗಮನಿಸಿರಬಹುದು. ಆದರೆ ಈ ಅಂಶಗಳ ಅರ್ಥವೇನು? ಹಿಪ್ಪುನೇರಳೆ ಬೆಳೆಗೆ ಈ ಪೋಷಕಾಂಶಗಳ ಸೂಕ್ತ ಮಟ್ಟ ಎಷ್ಟು ಇರಬೇಕು? ಅವುಗಳ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಇದ್ದರೆ ಬೆಳೆ ಮೇಲೆ ಹೇಗೆ ಪರಿಣಾಮ ಉಂಟಾಗುತ್ತದೆ ಹಾಗೂ ಅದರ ಆಧಾರದ ಮೇಲೆ ಗೊಬ್ಬರಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ಈ ಮಣ್ಣಿನ ಪರೀಕ್ಷಾ ವರದಿಯಲ್ಲಿರುವ ಪ್ರತಿಯೊಂದು ಅಂಶದ ಮಹತ್ವ ಹಾಗೂ ಅವುಗಳ ಸೂಕ್ತ ಮಟ್ಟವನ್ನು ವಿವರವಾಗಿ ತಿಳಿಯೋಣ. ಮೊದಲನೆಯ ಅಂಶ ಸಾಯಿಲ್ pH. ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ನಾವು ಮೊದಲು ನೋಡುವ ಅಂಶವೇ pH ಎಂದರೆ ಮಣ್ಣಿನ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ಸೂಚಿಸುವ ಅಳತೆಯಾಗಿದೆ. ಸರಳವಾಗಿ ಹೇಳಬೇಕಾದರೆ ಮಣ್ಣು ಹುಳಿಯಾಗಿದೆಯೇ ಅಥವಾ ಕ್ಷಾರೀಯವಾಗಿದೆಯೇ ಎಂಬುದನ್ನು pH ತಿಳಿಸುತ್ತದೆ. pH ಮೌಲ್ಯ 7 ಇದ್ದರೆ ಅದನ್ನು ತಟಸ್ಥ ಮಣ್ಣು, 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ಮಣ್ಣು ಮತ್ತು 7ಕ್ಕಿಂತ ಹೆಚ್ಚು ಇದ್ದರೆ ಕ್ಷಾರೀಯ ಮಣ್ಣು ಎಂದು ಪರಿಗಣಿಸಲಾಗುತ್ತದೆ. ಹಿಪ್ಪುನೇರಳೆ ಬೆಳೆಗೆ pH 6.5ರಿಂದ 7.5ರವರೆಗೆ ಇರುವುದು ಅತ್ಯಂತ ಸೂಕ್ತವಾಗಿದೆ. ಏಕೆಂದರೆ ಈ ಮಟ್ಟದಲ್ಲಿ ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ಲಭ್ಯವಾಗುತ್ತದೆ. ಆದ್ದರಿಂದ pH 6.5ರಿಂದ 7.5ರವರೆಗೆ ಇರುವುದು ಅತ್ಯಂತ ಸೂಕ್ತಕ. pH 6.5ಕ್ಕಿಂತ ಕಡಿಮೆ ಇದ್ದರೆ ಮಣ್ಣು ಆಮ್ಲೀಯವಾಗಿದ್ದು ಇದರಲ್ಲಿ ರಂಜಕ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಲಭ್ಯತೆ ಕಡಿಮೆಯಾಗುತ್ತದೆ. ಇಂತಹ ಮಣ್ಣಿನಲ್ಲಿ ಮಣ್ಣಿನ ಪರೀಕ್ಷಾ ವರದಿಯ ಆಧಾರದ ಮೇಲೆ ಸುಣ್ಣ ಅಥವಾ ಡೋಲಮೈಟ್ ಅನ್ನು ಬಳಸಲು ಶಿಫಾರಸು ಮಾಡಲಾಗುತ್ತದೆ. pH 7.5ಕ್ಕಿಂತ ಹೆಚ್ಚಿದ್ದರೆ ಇಂತಹ ಮಣ್ಣನ್ನು ಕ್ಷಾರೀಯ ಮಣ್ಣು ಎಂದು ಕರೆಯುತ್ತಾರೆ. ಇಂತಹ ಮಣ್ಣಿನಲ್ಲಿ ಕಬ್ಬಿಣ, ಸತು ಮತ್ತು ಬೋರಾನ್ನಂತಹ ಸೂಕ್ಷ್ಮ ಪೋಷಕಗಳ ಕೊರತೆ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಪ್ರಮಾಣದ ಸಾವಯವ ಗೊಬ್ಬರಗಳನ್ನು ಬಳಸುವುದು ಹಾಗೂ ಅಗತ್ಯವಿದ್ದರೆ ಜಿಪ್ಸಮ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ನೀಡುವುದು ಸೂಕ್ತ. ಎರಡನೇ ಪ್ಯಾರಾಮೀಟರ್ ಅಥವಾ ಎರಡನೆಯ ಅಂಶ ವಿದ್ಯುತ್ ವಾಹಕತೆ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು ಮಣ್ಣಿನಲ್ಲಿ ಕರಗುವ ಲವಣಗಳ ಪ್ರಮಾಣವನ್ನು ಸೂಚಿಸುತ್ತದೆ. ಹಿಪ್ಪುನೇರಳೆಯ ಬೆಳೆಗೆ ಸಾಮಾನ್ಯವಾಗಿ 1 ಡೆಸಿಸೈಮನ್/ಮೀಟರ್ಗಿಂತ ಕಡಿಮೆ EC ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮೌಲ್ಯ ಇರುವುದು ಸೂಕ್ತವಾಗಿದೆ. EC ಪ್ರಮಾಣ ಹೆಚ್ಚಾದರೆ ಮಣ್ಣಿನಲ್ಲಿ ಲವಣಗಳ ಸಂಗ್ರಹವಿರುವುದು ಎಂದು ಅರ್ಥ.
ಇಂತಹ ಸಂದರ್ಭದಲ್ಲಿ ಸಸ್ಯದ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಪಕವಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪರಿಣಾಮವಾಗಿ ಬೆಳೆಗೆ ಮತ್ತು ಎಲೆಗಳ ಇಳುವರಿ ಕಡಿಮೆಯಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟದ ನೀರಿನಿಂದ ಲವಣಗಳನ್ನು ಬೇರು ವಲಯದಿಂದ ಹೊರಹಾಕುವಂತೆ ನೀರಾವರಿ ನಿರ್ವಹಣೆ ಮಾಡುವುದು ಅಥವಾ ಸಮರ್ಪಕ ಒಳಚರಂಡಿ ವ್ಯವಸ್ಥೆಯನ್ನು ಒದಗಿಸುವುದು ಹಾಗೂ ಕೊಟ್ಟಿಗೆ ಗೊಬ್ಬರಗಳು, ಕಾಂಪೋಸ್ಟ್ ಮತ್ತು ಹಸಿರು ಗೊಬ್ಬರಗಳಂತಹ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದು ಉತ್ತಮ. ಇದರಿಂದ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಸುಧಾರಿಸಿ ಲವಣಾಂಶದಿಂದ ಉಂಟಾಗುವ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಇದಿಷ್ಟು pH ಅಂಡ್ EC. ಇವಾಗ ಮೂರನೇ ಅಂಶ ಸಾವಯವ ಇಂಗಾಲ ಅಥವಾ ಇದನ್ನು ಆರ್ಗ್ಯಾನಿಕ್ ಕಾರ್ಬನ್ ಎಂದು ಕರೆಯುತ್ತಾರೆ. ಇದು ಮಣ್ಣಿನ ಫಲವತ್ತತೆಯ ಸೂಚಕ ಮತ್ತು ಮಣ್ಣಿನ ಜೀವಾಳ ಎಂದು ಕರೆಯುತ್ತೇವೆ. ಏಕೆಂದರೆ ಸಾವಯವ ಇಂಗಾಲವು ಮಣ್ಣಿನ ನೀರು ಹಿಡಿದಿಡುವ ಸಾಮರ್ಥ್ಯ, ಪೋಷಕಾಂಶಗಳ ಲಭ್ಯತೆ ಹಾಗೂ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ವರದಿಯಲ್ಲಿ ಸಾವಯವ ಇಂಗಾಲ 0.65ಕ್ಕಿಂತ ಕಡಿಮೆ ಇದ್ದರೆ ಇದನ್ನು ಕಡಿಮೆ ಮಟ್ಟ, 0.65ರಿಂದ 1 ಇದ್ದರೆ ಮಧ್ಯಮ ಮಟ್ಟ ಮತ್ತು 1ಕ್ಕಿಂತ ಹೆಚ್ಚು ಇದ್ದರೆ ಉತ್ತಮ ಮಟ್ಟ ಎಂದು ಪರಿಗಣಿಸಲಾಗುತ್ತದೆ. ಹಿಪ್ಪುನೇರಳೆ ಬೆಳೆಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ 0.75ಕ್ಕಿಂತ ಹೆಚ್ಚು ಇರುವಂತೆ ಕಾಪಾಡಿಕೊಳ್ಳುವುದು ಸೂಕ್ತ. ನಿಮ್ಮ ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ಸಾವಯವ ಇಂಗಾಲ ಕಡಿಮೆ ಕಂಡುಬಂದರೆ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್, ಹಸಿರು ಗೊಬ್ಬರ ಬೆಳೆಗಳನ್ನು ಮಣ್ಣಿಗೆ ಸೇರಿಸುವ ಮೂಲಕ ಉತ್ಪಾದನೆಯನ್ನು ಕಾಪಾಡಿಕೊಳ್ಳಬಹುದು. 4ನೇ ಅಂಶ ಸಾರಜನಕ ಅಥವಾ ನೈಟ್ರೋಜನ್. ಹಿಪ್ಪುನೇರಳೆ ಬೆಳೆಯಲ್ಲಿ ಎಲೆಗಳೇ ಮುಖ್ಯ ಉತ್ಪನ್ನವಾಗಿರುವುದರಿಂದ ಸಾರಜನಕವು ಅತ್ಯಂತ ಪ್ರಮುಖ ಪೋಷಕಾಂಶವಾಗಿದೆ. ಇದು ಎಲೆಗಳ ಬೆಳವಣಿಗೆ, ಹಸಿರು ಬಣ್ಣ, ಕ್ಲೋರೋಫಿಲ್ ಉತ್ಪಾದನೆ ಮತ್ತು ಪ್ರೋಟೀನ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವರದಿಯಲ್ಲಿ ಲಭ್ಯ ಸಾರಜನಕದ ಪ್ರಮಾಣ ಪ್ರತಿ ಹೆಕ್ಟೇರ್ಗೆ 280 kgಗಿಂತ ಕಡಿಮೆ ಇದ್ದರೆ ಅದನ್ನು ಕಡಿಮೆ ಮತ್ತು 280ರಿಂದ 560 kg ಇದ್ದರೆ ಮಧ್ಯಮ ಹಾಗೂ 560 kgಗಿಂತ ಹೆಚ್ಚು ಇದ್ದರೆ ಹೆಚ್ಚು ಮಟ್ಟ ಎಂದು ಪರಿಗಣಿಸಲಾಗುತ್ತದೆ. ಸಾರಜನಕದ ಕೊರತೆಯಾದರೆ ಹಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಚಿಗುರುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೂ ಎಲೆಗಳ ಇಳುವರಿ ಕೂಡ ಕಡಿಮೆಯಾಗುತ್ತವೆ. ನಿಮ್ಮ ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ಸಾರಜನಕದ ಪ್ರಮಾಣ ಕಡಿಮೆ ಕಂಡುಬಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಯೂರಿಯಾ, ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ನೀಡುವುದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಹಸಿರು ಗೊಬ್ಬರ ಮತ್ತು ಅಜೋಸ್ಪರ್ಲಂನಂತಹ ಜೈವಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣಿನ ಸಾರಜನಕದ ಮಟ್ಟವನ್ನು ಸುಧಾರಿಸಬಹುದು. 5ನೇ ಅಂಶ ರಂಜಕ ಅಥವಾ ಫಾಸ್ಫರಸ್. ಇದು ಸಸ್ಯದ ಬೇರುಗಳ ಬೆಳವಣಿಗೆ, ಹೊಸ ಚಿಗುರುಗಳ ಅಭಿವೃದ್ಧಿ ಹಾಗೂ ಶಕ್ತಿ ವರ್ಗಾವಣೆಯಲ್ಲಿ ರಂಜಕವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಹಿಪ್ಪುನೇರಳೆ ಬೆಳೆಯಲ್ಲಿ ಉತ್ತಮ ಬೇರು ವ್ಯವಸ್ಥೆ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ರಂಜಕ ಅಗತ್ಯವಾಗಿದೆ. ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ಲಭ್ಯ ರಂಜಕದ ಪ್ರಮಾಣ ಪ್ರತಿ ಹೆಕ್ಟೇರ್ಗೆ 22 kgಗಿಂತ ಕಡಿಮೆ ಇದ್ದರೆ ಕಡಿಮೆ ಮಟ್ಟ, 22ರಿಂದ 56 kg ಇದ್ದರೆ ಮಧ್ಯಮ ಮಟ್ಟ ಹಾಗೂ 56 kgಗಿಂತ ಹೆಚ್ಚು ಇದ್ದರೆ ಹೆಚ್ಚು ಮಟ್ಟ ಎಂದು ಪರಿಗಣಿಸುತ್ತೇವೆ. ನಿಮ್ಮ ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ರಂಜಕದ ಪ್ರಮಾಣ ಕಡಿಮೆ ಕಂಡುಬಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಇತರೆ ರಂಜಕಯುಕ್ತ ಗೊಬ್ಬರಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನೀಡಬೇಕು. ಜೊತೆಗೆ ಸಾವಯವ ಗೊಬ್ಬರಗಳನ್ನು ಮತ್ತು ಫಾಸ್ಫೋಬ್ಯಾಕ್ಟೀರಿಯಾ ಅಂತಹ ಜೈವಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣಿನಲ್ಲಿ ರಂಜಕದ ಲಭ್ಯತೆಯನ್ನು ಹೆಚ್ಚಿಸಬಹುದು. 6ನೇ ಅಂಶ ಪೊಟ್ಯಾಷಿಯಂ. ಇದು ಸಸ್ಯದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಎಲೆಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ಪೊಟ್ಯಾಷಿಯಂ ಪ್ರತಿ ಹೆಕ್ಟೇರ್ಗೆ 120 kgಗಿಂತ ಕಡಿಮೆ ಇದ್ದರೆ ಅದನ್ನು ಕಡಿಮೆ ಮಟ್ಟ, 120ರಿಂದ 240 ಇದ್ದರೆ ಮಧ್ಯಮ ಮಟ್ಟ ಹಾಗೂ 240ಕ್ಕಿಂತ ಹೆಚ್ಚು ಇದ್ದರೆ ಹೆಚ್ಚು ಮಟ್ಟ ಎಂದು ಪರಿಗಣಿಸಲಾಗುತ್ತದೆ. ಪೊಟ್ಯಾಷ್ ಕೊರತೆಯಾದರೆ ಎಲೆಗಳ ಅಂಚುಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ, ಸುಟ್ಟಂತಹ ಲಕ್ಷಣಗಳು ಕಾಣಿಸಿಕೊಳ್ಳುವುದು ಹಾಗೂ ಎಲೆಗಳ ಗುಣಮಟ್ಟ ಕುಸಿಯುವುದು ಕಂಡುಬರುತ್ತದೆ. ನಿಮ್ಮ ಪರೀಕ್ಷಾ ವರದಿಯಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಕಡಿಮೆ ಕಂಡುಬಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಥವಾ ಇತರೆ ಪೊಟ್ಯಾಷ್ ಗೊಬ್ಬರವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಬೇಕು.
ಏಳನೇ ಅಂಶ ಇದು ದ್ವಿತೀಯ ಪೋಷಕಾಂಶಗಳು. ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ. ಕ್ಯಾಲ್ಶಿಯಂ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮೆಗ್ನೀಷಿಯಂ ಕ್ಲೋರೋಫಿಲ್ನ ಪ್ರಮುಖ ಅಂಶವಾಗಿದೆ ಮತ್ತು ಗಂಧಕವು ಪ್ರೋಟೀನ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗಂಧಕದ ಪ್ರಮಾಣ 10 ppmಗಿಂತ ಕಡಿಮೆ ಇದ್ದರೆ ಅದನ್ನು ಕೊರತೆ ಮತ್ತು 10ರಿಂದ 20 ppm ಇದ್ದರೆ ಮಧ್ಯಮ ಮತ್ತು 20ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಹೆಚ್ಚು ಎಂದು ಪರಿಗಣಿಸುತ್ತೇವೆ. ಇದಿಷ್ಟು ಪ್ರೈಮರಿ ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್. ಈಗ ನಾವು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ತಿಳಿಯೋಣ. ಸೂಕ್ಷ್ಮ ಪೋಷಕಾಂಶಗಳಾದ ಬೋರಾನ್, ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತು ತಾಮ್ರ. ಇವು ಸಸ್ಯಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಕೂಡ ಇವು ಹಿಪ್ಪುನೇರಳೆಯ ಬೆಳೆಯ ಉತ್ತಮ ಬೆಳವಣಿಗೆ ಮತ್ತು ಎಲೆಗಳ ಗುಣಮಟ್ಟಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಬೋರಾನ್ ಹೊಸ ಚಿಗುರುಗಳ ಬೆಳವಣಿಗೆ ಮತ್ತು ಪೋಷಕಾಂಶಗಳ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದೇ ರೀತಿ ಕಬ್ಬಿಣವು ಕ್ಲೋರೋಫಿಲ್ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ. ಸತು ಸಸ್ಯದ ಬೆಳವಣಿಗೆಯ ಹಾರ್ಮೋನುಗಳ ಉತ್ಪಾದನೆಗೆ ಅಗತ್ಯವಾಗಿರುತ್ತದೆ. ಮ್ಯಾಂಗನೀಸ್ ಮತ್ತು ತಾಮ್ರ ವಿವಿಧ ಜೈವಿಕ ಕ್ರಿಯೆಗಳಲ್ಲಿ ಭಾಗವಹಿಸುತ್ತದೆ. ನಿಮ್ಮ ಪರೀಕ್ಷಾ ವರದಿಯಲ್ಲಿ ಬೋರಾನ್ 0.5 ppmಗಿಂತ ಕಡಿಮೆ ಇದ್ದರೆ ಅದನ್ನು ಕೊರತೆ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಕಬ್ಬಿಣ 4.5 ppm, ಸತು 0.6 ppm, ಮ್ಯಾಂಗನೀಸ್ 2 ppm ಮತ್ತು ತಾಮ್ರ 0.2 ppmಗಿಂತ ಕಡಿಮೆ ಇದ್ದರೆ ಅವುಗಳ ಕೊರತೆ ಇದೆ ಎಂದು ತಿಳಿಯಬಹುದು. ಇಂತಹ ಕೊರತೆಯಿಂದ ಎಲೆಗಳಲ್ಲಿ ಹಳದಿತನ, ಚಿಗುರುಗಳ ಬೆಳವಣಿಗೆಯ ಕುಂಠಿತತೆ ಹಾಗೂ ಎಲೆಗಳ ಗುಣಮಟ್ಟದಲ್ಲಿ ಕುಸಿತ ಕಂಡುಬರುತ್ತದೆ. ಆದ್ದರಿಂದ ಮಣ್ಣಿನ ಪರೀಕ್ಷಾ ವರದಿಯ ಆಧಾರದ ಮೇಲೆ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶಗಳನ್ನು ಮಣ್ಣಿನ ಮೂಲಕ ಅಥವಾ ಎಲೆಗಳಿಗೆ ಸಿಂಪಡಿಸುವ ಮೂಲಕ ಪೂರೈಸುವುದು ಸೂಕ್ತ. ಹಿಪ್ಪುನೇರಳೆಯ ಬೆಳೆಯಲ್ಲಿ ಉತ್ತಮ ಎಲೆ ಉತ್ಪಾದನೆ ಹಾಗೂ ಗುಣಮಟ್ಟಕ್ಕಾಗಿ ಸೂಕ್ಷ್ಮ ಪೋಷಕಾಂಶಗಳ ಸಮತೋಲನ ಕೂಡ ಅಷ್ಟೇ ಮುಖ್ಯವಾಗಿದೆ. ಇದಿಷ್ಟು ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ಕಂಡುಬರುವಂತಹ ವಿವಿಧ ಅಂಶಗಳು ಮತ್ತು ಅವುಗಳ ಮಟ್ಟಗಳು ಹಾಗೂ ಬೆಳೆ ಬೆಳವಣಿಗೆಯ ಅವುಗಳ ಪಾತ್ರ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ರೈತ ಬಾಂಧವರೇ, ನೀವು ಎಲ್ಲರೂ ತಿಳಿದುಕೊಳ್ಳಬೇಕಾದ ಇನ್ನೊಂದು ಮುಖ್ಯ ವಿಷಯ ಎಂದರೆ ಮಣ್ಣಿನ ಪರೀಕ್ಷೆಯನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳುವುದು. ಸಾಮಾನ್ಯವಾಗಿ ಪ್ರತಿ 2 ಅಥವಾ 3 ವರ್ಷಗಳಿಗೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸುವುದು ಒಳ್ಳೆಯದು. ವಿಶೇಷವಾಗಿ ಹೆಚ್ಚು ಉತ್ಪಾದನೆ ಮಾಡುತ್ತಿರುವ ತೋಟಗಳಲ್ಲಿ 2 ವರ್ಷಗಳಿಗೊಮ್ಮೆ ಪರೀಕ್ಷೆ ಮಾಡಿಸಿದರೆ ಉತ್ತಮ. ಮಣ್ಣಿನ ಪರೀಕ್ಷೆ ಎಲ್ಲಿ ಮಾಡಿಸಬೇಕು ಎಂಬ ಪ್ರಶ್ನೆ ಹಲವಾರು ರೈತರಿಗೆ ಇರುತ್ತದೆ. ಕೇಂದ್ರ ರೇಷ್ಮೆ ಮಂಡಳಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರೀಯ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ CSB CSRTI ಮೈಸೂರು ಸಂಸ್ಥೆಯಲ್ಲಿ ಮಣ್ಣಿನ ಪರೀಕ್ಷೆ ಸೌಲಭ್ಯವಿದೆ. ಇಲ್ಲಿ ಮಣ್ಣಿನ ಮಾದರಿಯನ್ನು ಪರೀಕ್ಷಿಸಿ ವೈಜ್ಞಾನಿಕವಾಗಿ ಗೊಬ್ಬರದ ಶಿಫಾರಸನ್ನು ನೀಡಲಾಗುತ್ತದೆ. ರೇಷ್ಮೆ ರೈತರಿಗೆ ಪ್ರತಿ ಮಣ್ಣಿನ ಮಾದರಿಗೆ ಕೇವಲ 95 ರೂಪಾಯಿ ಶುಲ್ಕವಿರುತ್ತದೆ. ಆದ್ದರಿಂದ ಎಲ್ಲ ರೈತರು ಈ ಸೌಲಭ್ಯದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಈಗ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಹಿಪ್ಪುನೇರಳೆ ಬೆಳೆಗೆ ಗೊಬ್ಬರಗಳನ್ನು ಯಾವ ಪ್ರಮಾಣದಲ್ಲಿ ಹಾಗೂ ಯಾವ ಸಮಯದಲ್ಲಿ ನೀಡಬೇಕು ಎಂಬುದನ್ನು ತಿಳಿಯೋಣ. ಹಿಪ್ಪುನೇರಳೆ ಒಂದು ಬಹುವಾರ್ಷಿಕ ಬೆಳೆಯಾಗಿದೆ. ಪ್ರತಿ ವರ್ಷ ಪೂರ್ತಿ ಎಲೆಗಳನ್ನು ನಿರಂತರವಾಗಿ ಉತ್ಪಾದಿಸುವುದರಿಂದ ಮಣ್ಣಿನಿಂದ ಹೆಚ್ಚಿನ ಪ್ರಮಾಣ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮಾತ್ರ ಸಾಕಾಗುವುದಿಲ್ಲ. ಮಣ್ಣಿನ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಲು ಸಾವಯವ ಗೊಬ್ಬರಗಳು, ಹಸಿರು ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸುವುದು ಅತ್ಯಗತ್ಯ. ಇದನ್ನೇ ಸಮಗ್ರ ಪೋಷಕಾಂಶ ನಿರ್ವಹಣೆ ಎಂದು ಕರೆಯುತ್ತೇವೆ. ಮೊದಲಿಗೆ ಸಾವಯವ ಗೊಬ್ಬರಗಳ ಬಗ್ಗೆ ತಿಳಿಯೋಣ.
ಹಿಪ್ಪುನೇರಳೆ ತೋಟದಲ್ಲಿ ಪ್ರತಿ ವರ್ಷ 1 ಹೆಕ್ಟೇರ್ ಅಂದರೆ 2.47 ಎಕರೆಗೆ 25 ಟನ್ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಥವಾ 10 ಟನ್ ವರ್ಮಿ ಕಾಂಪೋಸ್ಟ್ ಇವನ್ನು ಸಾಮಾನ್ಯವಾಗಿ 2 ಸಮಭಾಗಗಳಾಗಿ ಹಂಚಿ ಮಳೆಗಾಲದ ಆರಂಭದಲ್ಲಿ ಹಾಗೂ 6 ತಿಂಗಳ ನಂತರ ನೀಡಬೇಕು. ಸಾವಯವ ಗೊಬ್ಬರಗಳು ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ನೀರು ಹಿಡಿದಿಡುವ ಸಾಮರ್ಥ್ಯ, ಗಾಳಿಯಾಡುವಿಕೆ ಮತ್ತು ಪೋಷಕಾಂಶಗಳ ಲಭ್ಯತೆಯನ್ನು ಸುಧಾರಿಸಿ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತವೆ. ಎರಡನೆಯದಾಗಿ ಹಸಿರು ಗೊಬ್ಬರಗಳು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹಸಿರು ಗೊಬ್ಬರಗಳ ಬಳಕೆಯು ಬಹಳ ಉಪಯುಕ್ತವಾಗಿದೆ. ಸನ್ಹೆಂಪ್, ಡಯಂಚ, ಹುರಳಿ ಅಥವಾ ಕೌಪಿ ಅಂತಹ ಹಸಿರು ಗೊಬ್ಬರ ಎಲೆಗಳನ್ನು ಹಿಪ್ಪುನೇರಳೆಯ ಸಾಲುಗಳ ನಡುವೆ ಬೆಳೆಸಬಹುದು. ಮಳೆಗಾಲದ ಆರಂಭದಲ್ಲಿ ಅಥವಾ ಜೂನ್-ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡುವುದು ಸೂಕ್ತ. ಬಿತ್ತನೆಯ ನಂತರ ಸುಮಾರು 40ರಿಂದ 45 ದಿನದ ಹಸಿರು ಬೆಳೆಯನ್ನು ಹೂ ಬಿಡುವ ಮುಂಚೆ ಮಣ್ಣಿನಲ್ಲಿ ಉಳುಮೆ ಮಾಡಿ ಮಿಶ್ರಣ ಮಾಡಬೇಕು. ಇದರಿಂದ ಮಣ್ಣಿಗೆ ಹೆಚ್ಚಿನ ಪ್ರಮಾಣದ ಸಾವಯವ ಪದಾರ್ಥ ಹಾಗೂ ಪೋಷಕಾಂಶಗಳು ಲಭ್ಯವಾಗುತ್ತದೆ. ಜೊತೆಗೆ ಮಣ್ಣಿನ ರಚನೆ ಸುಧಾರಿಸಿ ನೀರು ಹಿಡಿದಿಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನಂತರ ಜೈವಿಕ ಗೊಬ್ಬರಗಳು. ಜೈವಿಕ ಗೊಬ್ಬರಗಳ ಬಳಕೆಯು ಮಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಜೋಸ್ಪೈರ್ಲಮ್ ಅಥವಾ ಅಜಿಟೋಬ್ಯಾಕ್ಟರ್ನಂತಹ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಹಾಗೂ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂದರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ರಂಜಕ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ಸಾಮಾನ್ಯವಾಗಿ ಅಜೋಸ್ಪೈರ್ಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಅನ್ನು ಪ್ರತಿ ಹೆಕ್ಟೇರಿಗೆ ವರ್ಷಕ್ಕೆ 8 ಕಿಲೋಗ್ರಾಂ ಹಾಗೂ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾವನ್ನು ಪ್ರತಿ ಎಕರೆಗೆ ವರ್ಷಕ್ಕೆ 10 ಕಿಲೋಗ್ರಾಂ ಪ್ರಮಾಣದಲ್ಲಿ ಬಳಸಲು ಶಿಫಾರಸು ಮಾಡಲಾಗುತ್ತದೆ. ಈ ಜೈವಿಕ ಗೊಬ್ಬರಗಳನ್ನು ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ನೊಂದಿಗೆ ಬೆರೆಸಿ ಮಣ್ಣಿಗೆ ನೀಡುವುದರಿಂದ ಸಾರಜನಕ ಸ್ಥಿರೀಕರಣ, ರಂಜಕ ಲಭ್ಯತೆ ಹಾಗೂ ಸೂಕ್ಷ್ಮಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುತ್ತದೆ. ಕೊನೆಯದಾಗಿ ರಾಸಾಯನಿಕ ಗೊಬ್ಬರಗಳು. ನೀರಾವರಿ ಹಿಪ್ಪುನೇರಳೆ ನೆಟ್ಟ ಮೊದಲ ವರ್ಷದಲ್ಲಿ ಪ್ರತಿ ಹೆಕ್ಟೇರ್ಗೆ ವರ್ಷಕ್ಕೆ 100-50 kg ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ನೀಡಬೇಕು. ಎರಡನೇ ವರ್ಷದಿಂದ ಪ್ರತಿ ಹೆಕ್ಟೇರ್ಗೆ ವರ್ಷಕ್ಕೆ 350 kg ಸಾರಜನಕ, 140 kg ರಂಜಕ, 140 kg ಪೊಟ್ಯಾಷನ್ನು ನೀಡಬೇಕು. ಗೊಬ್ಬರದ ಚೀಲದ ಮೇಲೆ ಕಾಣುವ ಸಂಖ್ಯೆಗಳು ಅದರಲ್ಲಿ ಪೋಷಕಾಂಶದ ಶೇಕಡಾವಾರು ಪ್ರಮಾಣವನ್ನು ಸೂಚಿಸುತ್ತದೆ. ಉದಾಹರಣೆಗೆ ಯೂರಿಯಾದಲ್ಲಿ 46% ಸಾರಜನಕ ಇರುತ್ತದೆ. ಅಂದರೆ 100 kg ಯೂರಿಯಾದಲ್ಲಿ ಕೇವಲ 46 kg ಸಾರಜನಕ ದೊರೆಯುತ್ತದೆ. ಅದೇ ರೀತಿ ಅಮೋನಿಯಂ ಸಲ್ಫೇಟಲ್ಲಿ 20% ಸಾರಜನಕ, ಸಿಂಗಲ್ ಸೂಪರ್ ಫಾಸ್ಫೇಟಲ್ಲಿ 16% ರಂಜಕ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷಲ್ಲಿ 60% ಪೊಟ್ಯಾಷಿಯಂ ಇರುತ್ತದೆ. ಆದ್ದರಿಂದ ಒಂದು ಬೆಳೆಗೆ ಅಥವಾ ಕೊಯ್ಲಿನ ನಂತರ ಪ್ರತಿ ಹೆಕ್ಟೇರ್ಗೆ ಸುಮಾರು 50 kg ಸಾರಜನಕ, 25 kg ರಂಜಕ ಮತ್ತು 20 kg ಪೊಟ್ಯಾಷ್ ನೀಡಬೇಕು. ಇದನ್ನು ಪೂರೈಸಲು ಯೂರಿಯಾ ಬಳಸುವ ರೈತರು ಪ್ರತಿ ಬೆಳೆಗೆ ಅಥವಾ ಕೊಯ್ಲಿನ ನಂತರ 152 kg ಯೂರಿಯಾ, 175 kg ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಗೂ 47 kg ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನು ನೀಡಬೇಕು. ಪರ್ಯಾಯವಾಗಿ ಯೂರಿಯಾ ಬದಲು ಅಮೋನಿಯಂ ಸಲ್ಫೇಟ್ ಬಳಸುವ ರೈತರು ಪ್ರತಿ ಬೆಳೆಗೆ 350 kg ಅಮೋನಿಯಂ ಸಲ್ಫೇಟ್, 175 kg ಸಿಂಗಲ್ ಸೂಪರ್ ಫಾಸ್ಫೇಟ್, 47 kg ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನು ಬಳಸಬಹುದು. ರಂಜಕ ಗೊಬ್ಬರವನ್ನು ಸಾಮಾನ್ಯವಾಗಿ ವರ್ಷಕ್ಕೆ 1 ಅಥವಾ 2 ಕಂತುಗಳಲ್ಲಿ ನೀಡಬಹುದು. ಆದರೆ ಸಾರಜನಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಪ್ರತಿ ಎಲೆ ಕೊಯ್ಲಿನ ನಂತರ ಸಮ ಪ್ರಮಾಣದಲ್ಲಿ ಹಂಚಿ ನೀಡುವುದರಿಂದ ಪೋಷಕಾಂಶಗಳ ಬಳಕೆ, ದಕ್ಷತೆಯ ಹೆಚ್ಚಾಗಿ ಉತ್ತಮ ಗುಣಮಟ್ಟದ ಎಲೆಗಳ ಉತ್ಪಾದನೆ ಸಾಧ್ಯವಾಗುತ್ತದೆ. ಕೊನೆಯದಾಗಿ ರೈತ ಬಾಂಧವರೇ, ಮಣ್ಣಿನ ಪರೀಕ್ಷೆ ಎಂದರೆ ಕೇವಲ ಒಂದು ವರದಿ ಪಡೆಯುವುದಲ್ಲ, ಅದು ನಮ್ಮ ಮಣ್ಣಿನ ಆರೋಗ್ಯದ ಕನ್ನಡಿಯಾಗಿದೆ. ಮಣ್ಣಿನ ಪರೀಕ್ಷಾ ವರದಿಯಲ್ಲಿ ಯಾವುದೇ ಪೋಷಕಾಂಶದ ಮಟ್ಟ ಕಡಿಮೆ ಇದ್ದರೆ ಶಿಫಾರಸು ಮಾಡಿದ ಗೊಬ್ಬರದ ಪ್ರಮಾಣಕ್ಕಿಂತ ಸುಮಾರು 25% ಹೆಚ್ಚುವರಿಯಾಗಿ ನೀಡಬೇಕು. ಅದೇ ಪೋಷಕಾಂಶದ ಮಟ್ಟ ಮಧ್ಯಮ ಅಥವಾ ಸೂಕ್ತ ಮಟ್ಟದಲ್ಲಿದ್ದರೆ ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರವನ್ನು ಬಳಸಬೇಕು. ಅದೇ ರೀತಿ ಪೋಷಕಾಂಶದ ಮಟ್ಟ ಹೆಚ್ಚು ಇದ್ದರೆ ಆ ಪೋಷಕಾಂಶಕ್ಕೆ ಸಂಬಂಧಿಸಿದ ಗೊಬ್ಬರದ ಪ್ರಮಾಣವನ್ನು ಸುಮಾರು 25% ಕಡಿಮೆ ಮಾಡಬಹುದು.
ಉದಾಹರಣೆಗೆ ಇಪ್ಪು ನೇರಳೆ ಬೆಳೆಗೆ ವರ್ಷಕ್ಕೆ 1 ಹೆಕ್ಟೇರ್ಗೆ 140 kg ಪೊಟ್ಯಾಷ್ ನೀಡಲು ಶಿಫಾರಸು ಮಾಡಲಾಗಿದೆ. ಮಣ್ಣಿನ ಪರೀಕ್ಷಾ ವರದಿ ಪೊಟ್ಯಾಷಿಯಂ ಮಟ್ಟ ಕಡಿಮೆ ಇದೆ ಎಂದು ಕಂಡುಬಂದರೆ ಸುಮಾರು 175 kg ಪೊಟ್ಯಾಷ್ ನೀಡಬೇಕು. ಅದೇ ಮಧ್ಯಮ ಮಟ್ಟದಲ್ಲಿದ್ದರೆ ಶಿಫಾರಸು ಮಾಡಿದ 140 kg ಪೊಟ್ಯಾಷ್ ನೀಡಬೇಕು. ಆದರೆ ಪೊಟ್ಯಾಷಿಯಂ ಮಟ್ಟ ಹೆಚ್ಚು ಇದ್ದರೆ ಸುಮಾರು 105 kg ಪೊಟ್ಯಾಷ್ ನೀಡಿದರೆ ಸಾಕಾಗುತ್ತದೆ. ಇದೇ ರೀತಿಯ ತತ್ವವನ್ನು ಸಾರಜನಕ, ರಂಜಕ ಹಾಗೂ ಇತರ ಪೋಷಕಾಂಶಗಳಿಗೂ ಅನ್ವಯಿಸಬಹುದು. ಈ ರೀತಿಯಾಗಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರಗಳನ್ನು ಬಳಸುವುದರಿಂದ ಅನಗತ್ಯ ವೆಚ್ಚವನ್ನು ತಪ್ಪಿಸಬಹುದು, ಪೋಷಕಾಂಶಗಳ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಹಾಗೂ ಹೆಚ್ಚಿನ ಗುಣಮಟ್ಟದ ಹಿಪ್ಪುನೇರಳೆಯ ಎಲೆಗಳನ್ನು ಉತ್ಪಾದನೆಯನ್ನು ಪಡೆಯಬಹುದು. ಆದ್ದರಿಂದ ಪ್ರತಿಯೊಬ್ಬ ರೈತರು 2 ರಿಂದ 3 ವರ್ಷಗಳಿಗೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸಿ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಮತ್ತು ಆದಾಯವನ್ನು ಪಡೆಯಬಹುದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಡಾಕ್ಟರ್ ಸೌಜನ್ಯ ಅವರೇ, ನಿಮ್ಮ CSRTIನಲ್ಲಿ ಮಣ್ಣು ಪರೀಕ್ಷೆ ಮಾಡೋದಕ್ಕೊಂದು ವಿಭಾಗ ಇದೆಯಾ? ಇದೆ ಸರ್. ಮಣ್ಣು ಪರೀಕ್ಷೆ ಮತ್ತು ರಾಸಾಯನಿಕ ಶಾಸ್ತ್ರ ವಿಭಾಗ ಅಂತಾನೆ ಇದೆ. ಅದರಲ್ಲಿ ನಾವು ರೈತರಿಗೆ, ರೇಷ್ಮೆ ರೈತರಿಗೆ ಕೇವಲ 95 ರೂಪಾಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ನಾವು ರಿಪೋರ್ಟ್ ಕೊಡ್ತೀವಿ ಸರ್. ಓಕೆ, ಇದನ್ನ ರಾಜ್ಯಾದ್ಯಂತ ಇರೋ ಎಲ್ಲ ರೈತರು ಪಡ್ಕೋಬೋದಾ? ಎಲ್ಲ ರೈತರಿಗೂ ಇದಿದೆ ಸರ್ ಅನುಕೂಲ. ನಿಮ್ಮ ಬೇರೆ ಬೇರೆ ಕೇಂದ್ರಗಳು ಕೂಡ ಇರಬೇಕಲ್ವಾ ರಾಜ್ಯದಲ್ಲಿ? ಅಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೋದಾ? ಸರ್, ತಮಿಳುನಾಡುದಲ್ಲಿ ಸೇಲಂ ಅಂತ ಇದೆ, ಅಲ್ಲಿ ಮಾಡಿಸ್ಕೋಬೋದು. ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲಿ ಮಾಡಿಸ್ಕೋಬೋದು. ಕೇರಳದಲ್ಲಿ ಏನಾದರೂ ಇದೆಯಾ ಮೇಡಮ್? ಇಲ್ಲ ಸರ್, ಕೇರಳದಲ್ಲಿ ಸೆರಿಕಲ್ಚರ್ ಪಾಪ್ಯುಲರ್ ಆಗಿಲ್ವಾ? ರೇಷ್ಮೆ ಹೆಚ್ಚು ಬೆಳೆಯಲ್ಲ ಅಲ್ಲಿ ಕೇರಳದಲ್ಲಿ. ಓಕೆ, ಈಗ ಮಾದರಿಯನ್ನು ನಿಮಗೆ ಕಳಿಸ್ಕೊಡ್ತಾರಲ್ವ, ಅದನ್ನು ಹೇಗೆ ಒಂದು ಬಟ್ಟೆ ಚೀಲದಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬೇಕಾ? ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಪಾಲಿಥಿನ್ ಪೇಪರಲ್ಲಿ ಮಾಡಿ ಕಳಿಸಬೇಕು ಸರ್. ಹೌದಾ? ಓಕೆ, ಈಗ ಮಣ್ಣಿನ ಬಗ್ಗೆ ತುಂಬ ಮಾತಾಡಿದ್ವಿ ನಾವು ಅಲ್ವೇ? ನೀರನ್ನು ಕೂಡ ಪರೀಕ್ಷೆ ಮಾಡ್ತೀರಾ? ನೀರು ಸಹ ಪರೀಕ್ಷೆ ಮಾಡ್ತೀವಿ ಸರ್. ರೈತರಿಗೆ ಮಣ್ಣು ಪರೀಕ್ಷೆ ಮಾಡ್ಕೊಡ್ತೀವಿ, ನೀರು ಪರೀಕ್ಷೆ ಮಾಡ್ತೀವಿ, ಎರಡು. ಈಗ ಮಣ್ಣಿನ ಮಾದರಿ ತೆಗೆಯೋದು ಹೆಚ್ಚಿನ ಜನ ರೈತರುಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಈ ನೀರಿನ ಮಾದರಿ ಇದೆ ಸಮಸ್ಯೆ. ನೀರಿನ ಮಾದರಿ ಹೇಗೆ ತಕ್ಕೋಬೇಕು ಅವರು? ನೀರಿನ ಮಾದರಿ ಅದು ಅವ್ರದ್ದೇನಾದ್ರೂ ಬೋರ್ವೆಲ್ ನೀರಿದ್ರೆ ಅದನ್ನ ನೀರು ಒಂದು ಬಾಟಲಲ್ಲಿ ಸಂಗ್ರಹಣೆ ಮಾಡಿ ತಗೊಂಡು ಬರ್ಬೇಕು ಸರ್. ಹೌದಾ? ಅಂದರೆ ಆ ಬಾಟ್ಲು ಪ್ಲಾಸ್ಟಿಕ್ದಾದ್ರೂ ನಡೆಯುತ್ತಾ ಅಥವಾ ಗಾಜಿಂದ್ರಲ್ಲೇ ತರಬೇಕಾ? ಅಲ್ಲ, ಪ್ಲಾಸ್ಟಿಕ್ಕು ನಡೆಯುತ್ತೆ ಸರ್, ಗಾಜಿಂದು ನಡೆಯುತ್ತೆ. ಗಾಜಿಂದು. ಎಷ್ಟು ಲೀಟ್ರ್ ನೀರು ಕೊಡ್ಬೇಕಾಗತ್ತೆ ನಿಮಗೆ? 1 ಲೀಟರ್. ಹೌದಾ? ಮ್ಯಾಕ್ಸಿಮಮ್. ಓಕೆ, ನೀರು ಮತ್ತು ಮಣ್ಣು ಎರಡನ್ನೂ ಒಟ್ಟಿಗೆ ಕೊಟ್ಟರೆ ಪರೀಕ್ಷೆ ಮಾಡಿ ಕೊಡ್ತೀವಿ? ಪರೀಕ್ಷೆ ಮಾಡಿ ಅದರ ಪ್ರಕಾರ ವರದಿ ಕೊಡ್ತೀವಿ ಸರ್. ಓಕೆ, ನೀರಿನ ಪರೀಕ್ಷೆಗೆ ದರ ಏನಾಗ್ಬೋದು ಮೇಡಮ್? 71 ರೂಪೀಸ್ ಅಷ್ಟೇ ಸರ್. 71 ರೂಪಾಯಿ ಕೇವಲ 71. 1 ಲೀಟರ್ ನೀರನ್ನು ಪರೀಕ್ಷೆ ಮಾಡಿಕೊಟ್ರೆ. ಎಷ್ಟು ದಿನದಲ್ಲಿ ವರದಿ ಕೊಡ್ತೀರಿ? 15 ಡೇಸ್ ಒಳಗೆ ಕೊಟ್ಬಿಡ್ತೀವಿ. 15 ದಿವಸ. ಓಕೆ, ಈಗ ಅವ್ರು ಕೇಳಬೇಕಾ ನಿಮ್ಮನ್ನ ಏನೇನು ಪರೀಕ್ಷೆ ಮಾಡಿಕೊಡಿ ಅಂತ ಹೇಳಿ? ಇಲ್ಲ, ಅವರು ಕೊಟ್ರೆ ನಾವೇ ಮಾಡ್ಕೊಡ್ತೀವಿ ಸರ್. ಈಗ ಅವರು ಸ್ಯಾಂಪಲ್ ಕೊಟ್ರೆ ನೀವು ಏನೇನು ಪರೀಕ್ಷೆ ಮಾಡ್ತೀರಿ? ಅವ್ರು ಸ್ಯಾಂಪಲ್ ಕೊಟ್ಟರೆ ನಾವು pH, EC, ಆರ್ಗ್ಯಾನಿಕ್ ಕಾರ್ಬನ್ ಮಾಡ್ತೀವಿ. ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಮ್ಮು ಮತ್ತು ಗಂಧಕ ಮತ್ತು ಎಲ್ಲ ಸೂಕ್ಷ್ಮ ಮೈಕ್ರೋನ್ಯೂಟ್ರಿಗಳನ್ನು ಮಾಡ್ತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್. ಓಕೆ, ಎಲ್ಲದನ್ನು ಮಾಡ್ಕೊಡೋದಕ್ಕೆ ಏನಾದ್ರು ದರ ಜಾಸ್ತಿ ಆಗುತ್ತಾ? ಎಲ್ಲದಕ್ಕೂ ಇದನ್ನು ಬೇಸಿಕ್ ಅಂತಾರೆ ಸರ್. ಬೇಸಿಕ್ ಅಂತಂದರೆ 95 ರೂಪಾಯಿ. ಸೂಕ್ಷ್ಮ ಪೋಷಕಾಂಶಗಳಿಗೆ ಮಾತ್ರ ಸಪ್ರೇಟ್ ದರ ಇದೆ, ಅದಕ್ಕೆ 250 ರೂಪಾಯಿ ಆಗುತ್ತೆ. ಓಹೋ, ಅಂದರೆ ಕೇವಲ ಏನೋ
ಸಾರಜನಕ, ರಂಜಕ, ಪೊಟ್ಯಾಷ್, ಪೊಟ್ಯಾಶು, ಗಂಧಕ, pH, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಷ್ಟನ್ನು ಮಾತ್ರ ಮಾಡೋಕ್ಕೆ 95. ಸೂಕ್ಷ್ಮ ಪೋಷಕಾಂಶಗಳು ಬೇಕು ಅಂತಂದ್ರೆ ಅದಕ್ಕೆ 250. ಓಕೆ. ಸ್ಯಾಂಪಲ್ ಏನು ಜಾಸ್ತಿ ಕೊಡಬೇಕಾಗಿಲ್ಲ, ಇಲ್ಲ, ಅಷ್ಟೇ 500 ಗ್ರಾಮ್ ಸಾಕು ಸರ್. 500 ಗ್ರಾಮ್ ಎಲ್ಲದಕ್ಕೂ ಆಗುತ್ತೆ. ಓಕೆ. ಬರ್ತಾ ಇರ್ತಾರ ಜನ? ತುಂಬಾ ಜನ ಬರ್ತಾರೆ ಸರ್. ಅದು ಎಷ್ಟೊಂದು ರೈತರಿಗೆ ಎಲ್ಲಿ ಕೊಡಬೇಕು ಅಂತ ಗೊತ್ತಿರಲ್ಲ, ಅದರಿಂದ ಈ ಮಾಹಿತಿ ಸರ್. ಓಕೆ. ಈಗ ನಿಮ್ಮಲ್ಲಿಗೆ ತಂದು ಮತ್ತೆ ಅದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಿದ್ದಾದ್ಮೇಲೆ ಎಲ್ಲ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ನೆರಳಿನಲ್ಲಿ ಒಣಗಿಸ್ಬೇಕು ಸರ್. ಒಣಗಿಸಿ ಅದಾದ ನಂತರ ನಮಗೆ ಕಳಿಸ್ಕೊಡುವುದು ಉತ್ತಮ. ಅದು ಬರೀ ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಿಗೆ ಹಾಕ್ಬಾರ್ದು. ಮೈಸೂರಿನಲ್ಲಿರುವಂತಹ CSRTI ಸಂಸ್ಥೆನಲ್ಲಿ ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಮಾಡಿಕೊಡ್ತೀರಿ ಅಲ್ವಾ? ಏನೆಲ್ಲ ವಿಚಾರಗಳಿದೆ ಅದೆಲ್ಲದನ್ನು ಕೂಡ ಅವರು ಕೇಳಬೇಕು ನಿಮ್ಮನ್ನ. ಆಮೇಲೆ ನೀವು ಪರೀಕ್ಷೆ ಮಾಡಿ ಕೊಡ್ತೀರಿ. ವರದಿ ಅರ್ಥ ಆಗಲಿಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೀವಿ. ಪ್ರತಿ ವರ್ಷ 200-300 ರೈತರು ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಸರ್. ಹೌದಾ? ಓಕೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಶೋಭನಾ ಅವರೇ ತಮ್ಮದು? 9482305531. ಇನ್ನೊಮ್ಮೆ ಹೇಳ್ತೀರಾ? 9482305531. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9482305531. ತಮ್ಮದು ಡಾಕ್ಟರ್ ಸೌಜನ್ಯ ಅವರೇ? 6995100610. ಇನ್ನೊಮ್ಮೆ ಹೇಳ್ತೀರಾ? 6995100610. ಇನ್ನೂ ಒಂದ್ಸರಿ ಹೇಳ್ಬಿಡಿ. 6995100610. ಒಳ್ಳೆಯದು ಡಾಕ್ಟರ್ ಸೌಜನ್ಯ ಅವರೇ. ಹಾಗೆ ಡಾಕ್ಟರ್ ಶೋಭನಾ ಅವರೇ, ಇದುವರೆಗೂ ಕೂಡ ಮಣ್ಣು ಪರೀಕ್ಷೆ ಮತ್ತು ಅದರ ಶಿಫಾರಸುಗಳು ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಮಣ್ಣಿನ ಪರೀಕ್ಷೆ ಹಾಗೂ ಶಿಫಾರಸುಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ವಿ ಶೋಭನಾ ಮತ್ತು ಡಾಕ್ಟರ್ ಟಿವಿ ಸೌಜನ್ಯ. ಬರುವ ವಾರ ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು. ಸಂಕಲನ GN ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಸಿರಿ ತರಲು